ಹೊಟ್ಟೆ ಬಂದೈತೆ. ಹೊಟ್ಟೆ ಬಂದದೆ. ಗಂಡು ಮಗನೇ ಅಲ್ಲ ನೋಡಿ. ಮತ್ತೆ ನಮ್ಮದು ಸೀಮಂತ ಡೇಟ್ ಚೇಂಜ್ ಆಗಿದೆ. ಅಯ್ಯೋ ನಂಗಂತೂ ತಲೆ ಕೆಟ್ಟೋಗ್ಬಿಟ್ಟಿದೆ. ಅದರಲ್ಲಿ ನಮ್ಮ ಅಣ್ಣನ ಬರ್ಡೇ ಬೇರೆ ಇನ್ನು 2 ದಿನದಲ್ಲಿ. ನೀನು ನಿನ್ಗ ಮಾತು ಬೇಡ, ಬಸ್ಗೆ ಕಳಿಸ್ತಾ ಇರೋದು ನಾವು. ಇಂಜಿನಿಯರ್ಸ್ ಇಲ್ಲಿ ಇದು ಹೆಂಗ್ ಕಳಿಸ್ತಾ ಇದ್ದಾರೆ, ಹೆಂಗ್ ಕಳ್ಸೋದು ಅಂತ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ. ಹೆಣ್ಣು ಅಂಕಲ್ ಅಷ್ಟೇ ಪತಿಗ ಹೇಳಿ. ಮುದ್ದು ಮುದ್ದಾಗಿ ಮಾತಾಡುವಾಗ ನಿನ್ನ ಚಂದ ಇನ್ನು ಚಂದ. ಹಾಯ್ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಾವರೇ ಎಲ್ಗೋಯ್ತಾ ಇದ್ದಾರಿ? ಬನ್ನಿ ಬಿರ್ನೆ. ಹಾಂ ಸೊ ಇವಾಗ ನಾವು ನಮ್ಮ ಮಾವನ ಮನೆಗೆ ಬಂದಿದ್ದೇವೆ. ಲೈಟ್ ಹಾಕ್ರಿ ಬೂಸಮ್ಮ. ಎಲ್ರಿ ಲೈಟು? ಇಷ್ಟೇನಾ? ಯಾಕೆ ಅಂದರೆ ಟಿವಿ ನೋಡಲ್ವಾ? ನಿಮಗೆ ಅಜ್ಜಿ ಯಾಕೋ ನೆರಳಾಡ್ತಾ ಇದೆ. ಯಾಕಜ್ಜಿ? ಕೇಬಲ್ ಹಾಕಿಸ್ದೆ. ಬರ್ತಿರ್ಲಿಲ್ಲ. ಹಾಯ್ ಕರೋ ಉದರ್, ಹಾಯ್ ಮಾಡಿ ಅಲ್ಲಿ ಎಲ್ಲ ಕೇಳ್ತಾ ಇದ್ರು ಅಜ್ಜಿಯಲ್ಲಿ ಅಂತ. ಇವಾಗ ಮೈಸೂರು ಕರ್ಕೊಂಡು ಹೋಗ್ತೀವಿ ಅಜ್ಜಿನ ನಮ್ಮ ಜೊತೆ. ಅಷ್ಟೇ, ಇನ್ನು ಊಟ ಮಾಡಿಲ್ಲ. ಟೈಮು ಇವಾಗ 2:15 ಟೈಮು. ಬರ್ತೀವಿ ಅಜ್ಜಿ ಅಲ್ಲಿ ಊಟ ಮಾಡ್ಕೊಂಡು. ಕಟ್ತೀನಿ ಅಲ್ಲಿ ಇದ್ರಲ್ಲೈತೆ. ಇಲ್ಲ ಇಲ್ಲಿ ತಕೋ, ಇಲ್ಲಿ ಅದಲ್ಲ. ಎಲ್ಲಿ? ಇದರಲ್ಲಿ ಶಂಕಲಿ. ಚೆನ್ನಾಗಿದ್ದೀರಾ? ಊಟ ಮಾಡಿದ್ರಾ? ಹಾಂ ಚೆನ್ನಾಗಿದ್ದೀನಿ. ಹಾಂ ಬಂದೆ, ಊಟ ಮಾಡ್ಕೊ ಬರ್ತೀನಿ. ಹಲೋ ಮೇಡಮ್ ಇವರು ಮೇಡಮ್ ನೋಡಿ ಫುಲ್ ಕಲರ್ಫುಲ್ ಆಗಿದ್ದಾರೆ. ಬನ್ನಿ ನಮ್ಮ ಸ್ಪಂದನ ನೋಡ್ಕೊ ಹೆಂಗೆ ಉಸ್ಕೋತಾಳೆ ಅಂತ ಅಂದ್ಬಿಟ್ಟು. ಕೋಳಿ ಗಮ್ಮಂತಾರೆ, ಅಲ್ಲಿಗೆ ಗಮ್ಮಂತಾರೆ. ಹೌದಾ ಸ್ಪಂದನ? ಹೆಂಗಪ್ಪ ಆಗಿರೋದು? ಹೇಳಪ್ಪ, ಎದಳಪ್ಪ. ಲೈಟ್ ಹಾಕಿ ಹಿಂಗೆ ತೋರಿಸ್ತೀನಿ ಇವಾಗ. ಗೈಸ್, ನಮ್ಮ ಸ್ಪಂದು ಸೀಮಂತಕ್ಕೆ ಆಲ್ರೆಡಿ ಬಟ್ಟೆ ರೆಡಿ ಮಾಡಿ ಎಲ್ಲ ಡಿಸೈನ್ ಮಾಡಿಕೊಂಡು ನನಗೆ ಕಳಿಸಿದಾಳೆ. ಅಕ್ಕ ನಾನು ಈ ಥರ ಹಾಕೋತಾ ಇದ್ದೀನಿ ಅಕ್ಕ ಅಂತ ಅಂದ್ಬಿಟ್ಟು. ಸ್ಪಂದನ ನಿಮ್ಮದು ತೋರಿಸ್ತೀರಾ ಔಟ್ಫಿಟ್? ವೇರಿ ಸ್ವಾತಿ ಅವಳಿಲ್ಲ. ಯಾಕೆ? ಹೇಳ್ತೀನಿ ತೆಗಿರೇಡಿ. ಹೆಂಗಿದೀನಿ? ಅವ್ರ ಅಣ್ಣನ ಫೇವ್ರೇಟ್ ಕಬಾಬ್ ರೆಡಿ ಆಗ್ತಾ ಇದೆ ಇಲ್ಲಿ. ಆಂಟಿ ಆರಾಮಾ? ಎಲ್ಲಿ ಸ್ವಾತಿ? ಹಾಂ ಸರಿ ಆಯ್ತು. ಹಾಂ ಹಾಂ ಹಾಂ. ಯಾಕೆ ಮುದ್ದೆ ರೂಢಿ ಮಾಡಿಲ್ವಲ್ಲ ನೀವು? ಅಂಕಲ್ ತಿಂತಾನೆ. ಇಡ್ಲಿ, ಕಬಾಬು, ನಾಟುಕೋಳಿ ಸಾಂಬಾರು, ಆಮೇಲೆ ಮೊಟ್ಟೆ, ಚಾಪ್ಸು ಎಲ್ಲ ಮಾಡವ್ರೆ. ಥ್ಯಾಂಕ್ ಯು ಆಂಟಿ. ನಮಗೋಸ್ಕರ ನಿನಗೋಸ್ಕರ ಅಂತ ಏನಿಲ್ಲ, ಮತ್ತೆ ಮಾಮೂಲಿ ನನಗೋಸ್ಕರ ಮಾಡಿಲ್ಲ ಸ್ಪಂದು ಅಂದ್ರೆ ನೋಡಿ ಆಂಟಿ ನನಗೆ ಹಿಂಗೆ ಡ್ಯಾಮೇಜ್ ಹಿಂಗೆ ಮೋದಿ ಸಲ ಮಾಡ್ತೀನಿ. ಆಯ್ತಾ? ನಿನ್ ಸಲ ಮಾಡಿಲ್ಲ, ಮಾಡ್ಕೊಂಡಿ. ಆಯ್ತು, ತಪ್ಪು ಕೈಬೇಡ. ಬೇಜಾರು ಸುಮ್ಮನೆ ತಾಮಸಿದ್ರೆ ಗೊತ್ತಿಲ್ಲ ಅಷ್ಟೇ. ಈಗ ನನಗೆ ಆಂಟಿ ಅಂತ ಇದ್ದೀನಿ. ಅಜ್ಜಿ ಈಗ ನನಗೆ ಟೀ ಮಾಡಿದ್ದಾರೆ. ಅಜ್ಜಿ ಇನ್ನೊಂದು 2-3 ತಿಂಗಳು ಮೊಮ್ಮಗಳು ಬರ್ತಾಳೆ. ಮೊಮ್ಮಗಳ ಯಾವುದೋ ಒಬ್ರು ಬರ್ತಾರೆ. ಹೆಂಗ ಅನಿಸ್ತಾ ಇದೆ ಅಜ್ಜಿ ಈಗ? ಹೊಟ್ಟೆ ಬಂದೈತೆ. ಹೊಟ್ಟೆ ಬಂದದೆ. ಗಂಡು ಮಗನೇ ಅಲ್ಲ ನೋಡಿ. ಬಿಟ್ಲು ಒಂದೇನೋ. ನಿಂಗೇನು ಅನ್ಸುತ್ತೆ ಅಜ್ಜಿ? ಹೊಟ್ಟೆ ಚೂಪಿಗದೆ. ಹಾಂ ಗಂಡಿ ಅನಿಸುತ್ತೆ. ಹಾಂ ಒಳಗೆ ಯಾವುದಿತ್ತು ಯಾರು ಹಂಗೆ. ಡ್ಯಾಡಿಗೆ ಯಾರ ತೋರಿಸಿದ್ರ ಅವರು? ಎರಡೂ ಟ್ವಿನ್ಸು.
ಡಾಕ್ಟ್ರ್ ತೋರ್ಸಿದ್ರ ಏನಂತ? ಮಗುವ ಎಲ್ಲಿ ತೋರಿಸ್ತಾರೆ? ಇನ್ನೂ ತೋರಿಸಿಲ್ಲ, ಜಸ್ಟ್ ಚೆಕಪ್ ಇದ್ದಿದ್ದು ಅಷ್ಟೇ. ಈ ತಿಂಗಳ ಎಂಡಲ್ಲಿ ಅದು ಎಷ್ಟು ಬೆಳವಣಿಗೆ ಆಗೈತೆ ಅಂತ ಆಗೈತೆ, ಎಲ್ಲಿ ಮಾಡಿಸ್ಕೋಬೇಕು ಗುರುವಾರ. ಇವಾಗ ಗೈಸ್ ಎಷ್ಟು ಬಿಸಿಲು ಗೊತ್ತಾ, ಇಲ್ಲಿ ಸಿಕ್ಕಾಪಟ್ಟೆ ಬಿಸಿಲು ಊರಲ್ಲಿ. ನೋಡಿ ನಾನು ಆಚೆ ಹೇಳ್ಬೇಕು ಏನು ಸಮಾಚಾರ. ಇವಾಗ ಮೊಮ್ಮಗನ ಗೆಸ್ಸು ಅದೇ ಯಾವ್ದು ಅನಿಸ್ತಾ ಇದೆ ನಿಮಗೆ? ನಮ್ಗೆ ಯಾವ್ದಾದ್ರು ಓಕೆ, ನಾವು ಅವರು ಇವರು ಅಂತಿಲ್ಲ. ಹಾಂ, ಆಸೆ ಅನ್ನೋದಿರುತ್ತಲ್ಲ ಒಂದು, ಹಂಗೇನಿಲ್ವಾ? ನೀನು 2 ಕೊಟ್ರು ಓಕೆ, ಒಂದು ಕೊಟ್ಟರು ಓಕೆ. ಕೊಟ್ರು ಓಕೆ. ಹಾಂ, ಅಲ್ಲ ಗೆಸ್ ಎಲ್ಲರೂ ಕೇಳ್ತಾ ಇದ್ದೀನಿ ಯಾವ್ದಾಗ್ಬೋದು ಅಂತ. ಯಾವ್ದಿಲ್ವಾ? ಹಾಂ ಅದು ಇದು ಅಂತ ಏನಿಲ್ಲ, ಹಾಂ, ಕೊಟ್ಟು ಪರವಾಗಿಲ್ಲ. ಅಜ್ಜಿ ತಾತ ಗೆಸ್ ಮಾಡ್ತಾ ಇಲ್ಲ ಯಾವುದು ಅಂತ. ಹಾಂ, ಸ್ಪಂದು ನಿಮ್ಮ ಪಪ್ಪ ಮಮ್ಮಿ ನೋಡಪ್ಪ ಗೆಸ್ ಮಾಡ್ತಾ ಇಲ್ಲ. ಇಲ್ಲ 5 ಕೊಟ್ರು, ಹಾಂ ಗಂಡು ಹೆಣ್ಣು ಅಂತ ಕೊಟ್ರು. ಹಾಂ ನೋಡಪ್ಪ, ಮಗಳೇ ಹೇಳ್ಬಿಟ್ಲ ಆನ್ಸರ್ನ. ನಮ್ಮ ಅಪ್ಪಂಗೆ ಹೆಣ್ಣು, ನಮ್ಮ ಅಮ್ಮಂಗೆ ಗಂಡು ಅಂತ. ನಿಜನಾ? ನಮ್ಗೆ ನಮ್ ಗಂಡು ಹೆಣ್ಣು ಏ ಒಂದು ಹೇಳಂಟಿ, ನಮ್ಗೆ ಯಾವ್ದಾದ್ರು ಸರಿ. ಒಂದು ಹೇಳಂಟಿ ಯಾವುದು ಅದು ಇದು ಅಲ್ಲ. ನಿಮ್ಮ ಆಸೆ ಯಾವುದು? ನಾನು ಎಣ್ಣೆದು ಚಂದ. ಹೆಣ್ಣು ಅಂಕಲ್? ನನಗೆ ಯಾವ್ದಾದ್ರು ಓಕೆ. ಅಷ್ಟೇ ಪತಿಗ ಹೇಳಿ. ನನ್ನ ಮಕ್ಳಂಗೆ ಹೌದು, ಅದು ಮಾಡೋದು. ಹಾಂ ಗಂಡೇ ಇರಲಿ ಸುಮ್ಮನೆ. ನೋಡಿದ್ರ ಅಂಕಲ್ ಮನ್ಸಲ್ಲಿ ಇದ್ದಿದ್ದು ಬಂತೀಗ ಬಾಯಲ್ಲಿ. ಮತ್ ನಿಮ್ಮ ನೀನ್ ಉಲ್ಟಾ ಹೇಳ್ತಿದ್ಯಲ್ಲ ಸ್ಪಂದು, ಉಲ್ಟಾ ಹೇಳ್ತಾ ಇದೀಯಾ. ನಿಮ್ಮಪ್ಪ ಗಂಡಂತೆ, ನಿಮ್ಮ ಮಮ್ಮಿ ಹೆಣ್ಣಂತೆ. ಹಂಗಲ್ಲ, ಇವಾಗ ನೋಡಿ ಉಲ್ಟಾ ಆಗೋಗೈತೆ. ಅಲ್ಲ ಆಂಟಿ, ಆಯ್ತಂಟಿ, ಇವಾಗ ನನ್ನನ್ನು ನೋಡಿದ್ರೆ ಯಾವ್ದು ಆಗ್ಬೋದು ಅನಿಸ್ತಾ ಇದೆ ಹೇಳಿ. ಅಯ್ಯೋ ಎಷ್ಟು ತಿಂಗಳು ಇವಾಗ ಹಿಂಗೆ? 7 ಅಂದ್ರೆ ನನಗೆ ಕಲ್ಲ, ನಿನ್ಗೆ ಇಂಗ್ಲೀಷ್ ಅರ್ಥ ಆಗಲ್ಲ. 7 ಇನ್ನೂ ಗೊತ್ತಿಲ್ಲ. ನನ್ನ ಮಕ್ಕಳೆಲ್ಲ 7 ತಿಂಗಳಿಗೆ ನನ್ನ ಹೊಟ್ಟೆ ಸ್ಟಾಪ್ ಆಯ್ತು. ಹಾಂ, ಇಷ್ಟು ಅಪ್ಪ ಆಯ್ತು. ನನಗೆ ಕಡಿಮೆ ಐತೆ ಅಂತನಾ? ಕಡಿಮೆ ಆಯ್ತು. ಗೊತ್ತೋ ಗಂಟೆ ಆಗುತ್ತೋ ಮತ್ತೆ ನಿಜ. ಸರಿ ಬಿಡಿ, ಆಯ್ತು ಅದು ಒಂದಾಗಿ. ನೀನು ನಿನ್ಗ ಮಾತು ಬೇಡ, ಬಸ್ರಿ ಕಳಿಸ್ತಾ ಇರೋದು ನಾವು. ನೀನು ತೀರ್ಕೊಂಡೋಗಿರೋ ಮಟನ್ ಚಿಕನ್ ಅವ್ರಿಗೆ ಏನ್ ಇಷ್ಟ ಇರುತ್ತೆ ಅದ್ ಮಾಡ್ಬೇಕು. ಯಾಕೆ ಬಸ್ಸಿಗೆ ನೀನು ಹಂಗೋಗಡೆ, ನೀನು ಬಂದವ್ರಿಗೆ ಸಿಹಿ ಊಟ ಕೊಡ್ಬೇಕು. ನಂಗೇನು ಇಷ್ಟ ಇಲ್ಲ ಕಣಜ್ಜಿ ನಾನ್ ವೆಜ್. ಬಿಟ್ಟು ಊಟ ಮಾಡಿಸು ಮರ್ಯಾದೆಯಿಂದ. ಎಲ್ಲ ಬೇಕಾದ್ರೆ ಸ್ವೀಟ್ ಮಾಡಿಸ್ತೀನಿ, ಒಂದ್ ಮಟನ್ ಬಿರಿಯಾನಿ ಮಾಡಿಸ್ತೀನಿ. ಮಟನ್ ಮಾಂಸದ ಸುದ್ದಿನೇ ಎತ್ಬೇಡ ನೀನು. ಸುಮ್ಮೀರ ನೋಡಿಲಿ, ಚಿಕನ್ ಮಟನ್ ಸುದ್ದಿ ಎತ್ಬೇಡ ನೀನು. ಯಾರ ಕೇಳುವಸ್ಯ. ಆಮೇಲೆ ಜನ ಇದೇನು ಇಲ್ಲದೆ ಇದ್ದಿದ್ದೆಲ್ಲ ಮಾಡ್ತಾವೆ ಅಂತ ಉಗ್ತರು ಜನ. ಯಾವ ಮುಗಿಯೋದು. ಬೇಕಾದ್ರೆ ನಿನ್ ನಾಮಕರಣಕ್ಕೆ ಇದಕ್ಕೆ ಬೇಕಾದ್ರೆ ಏನಾರು ಮಾಡ್ಕೊ. ನಾಮಕರಣಕ್ಕೆ ಮಾಡಿಸ್ಬೋದಾ? ಅದಕ್ಕೆ ಮಾಡ್ಬೋದು. ಇದಕ್ಕೆ ಮಾಡಬಾರ್ದು ತಾನೆ? ಇದಕ್ಕೆ ಮಾತ್ರ. ಮತ್ತೆ ಎಂಗೇಜ್ಮೆಂಟ್ಗೆ ಅದಕ್ಕೆಲ್ಲ ಮಾಡಬಾರ್ದು. ಅಲ್ಲಿ ಏನ್ ನೀನೇ ಮದ್ದುಟ್ಟಿದ್ಯಾ? ಹೇಳು. ಮಟನ್ ಇರ್ಲಿ ಬಿಡಲಿ. ನೀನ್ ಬೇಡ ಮಟನು, ಅದ್ರ ಹೆಸರನ್ನೇ ಎತ್ಬೇಡ ನೀನು. ನಾವು ಒಳ್ಳೇದಕ್ಕ ಕೆಟ್ಟಕ್ಕ ಕಳಿಸ್ತಿರೋದು ಹೇಳು. ನಮ್ಗೆ ಒಳ್ಳೇದಾಗಬೇಕು. ಮಟನ್ ಚಿಕನ್ ಸುದ್ದಿ ಮಾತ್ರ ಎತ್ಬೇಡ ನೀನು. ಇದು ಫಿಶ್ ಮಾಡಿಸ್ಲಾ? ಫಿಶ್ ಅಂತೆ, ಮೀನು. ಒಂದ್ ಐಟಮ್ ಇರ್ಲಿ ಬಿಡು. ಆಗಿ ದುಡ್ಡು ಕೊಟ್ಬಿಟ್ಟಿದೀನಿ, ಹೇಳ್ಬಿಟ್ಟಿದೀನಿ. ನೀನು ಹೇಳು ನಿಕ್ಕಿ, ನನ್ನ ಮಾತ ಕೇಳು ವಸ್ಯ. ಹಿರೀಕರ ಮಾತು ಕೇಳಬೇಕು. ನೀನು ಬೇಕಾದಂಗೆ ಮಾಡಿದ್ರು ನೀನು ನನ್ನ ಮಾತ ಕೇಳು ವಸಿ. ಜ್ಯೂನ್ಸು ಏನು ನೀನು ಅದು ಹೊಲ್ಸಿದ ಪದಾರ್ಥನೇ ಹೇಳ್ಬೇಡ. ಹೊಲ್ಸಾದ್ರು ನಿನಗೆ ತಿಂತ್ಯಾ? ಮಟನ್ ಬೇಕು, ಮಟನ್ ಅದು ತಿನ್ನೋದಕ್ಕೂ ಕಾರ್ಯಕ್ಕೆ ಮಾಡೋದಕ್ಕೂ ಇದೆಯಾ? ಯಾರು ಬೇಕಾದ್ರೆ ತಿಳಿದವ್ರನ್ನ ಕೇಳು, ನನಗಿಂತ ದೊಡ್ಡವ್ರ. ನಿನ್ಗೇನಂತ ಹೇಳ್ಕೊಟ್ಟ? ಯಾ ಪ್ರಪಂಚದಲ್ಲಿ ಸೀಮಂತಕ್ಕೆ ನಾನ್ ವೆಜ್ ಮಾಡ್ತಾರೆ? ನನಗೆ ಹೇಳಕ್ ಹೋಗ್, ನಾನು ಒಂದ್ಸತಿ ಹೇಳ ಅನ್ಕೊಂಡ ಆಗೈತೆ ಕಬೂಸಿ. ನೀನು ಅನ್ಕೋ ನಿನ್ ಮನ್ಸಲ್ಲಿ, ಅದು ಮಾತ್ರ ಮಾಡಿಸ್ಬೇಡ ನೀನು. ಯಾಕೆ ಬಂದವರೆಲ್ಲ ಖುಷಿ ಖುಷಿಯಾಗಿ ತಿನ್ಕೋಯ್ತಾರೆ ಮಟನ್. ಅವ್ರ ಖುಷಿಗ್ ಮೊಲಾಗ್ರತ್ತ. ನೀನು ನವಸೆ ನನ್ನ ಮಾತು ಕೇಳು. ಇರು ಇಲ್ಲಿ. ಯಾರದು? ಫ್ರೆಂಡ್ಸ್, ಅಜ್ಜಿ ಫ್ರೆಂಡ್ಸ್. ಕಟ್. ಬಾ, ಎಲ್ಲೋಗಿದೆ ನೀನು?
ಹಾ ನೀನ್ ಹಿಂಗ ಮಾಡೋದು ಟೈಮು ನೋಡಿ ಗೈಸ್, ನೀವು ಮಾಡೋದ್ ಹಿಂಗ ಕಾಯ್ಕೊಂಡು ಕೂತಿದೀವಿ. ಬತ್ತಾಳೆ ಹೇಳಿದ್ರಿ ನಿನ್ನೆ ಸಂಜೆನೆ ಬರ್ತೀವಿ ಅಂತ ಹೇಳಿದ್ರಿ. ನಿನ್ನೆ ಸಂಜೆ ಬರ್ಲಿಲ್ಲ, ಬೆಳಿಗ್ಗೆ ತಿಂಡಿಗ್ ಬನ್ನಿ ಅಂದ್ವಿ, ತಿಂಡಿಗೂ ಬರ್ಲಿಲ್ಲ. ಓಕೆ, ಮಧ್ಯಾಹ್ನ ಬಂದಿದ್ದೀರಾ ನೀವು. ನೆನ್ನೆ ಯಾಕೆ ಬರ್ಲಿಲ್ಲ ಅಂತ ಬ್ಲಾಗ್ ನೋಡ್ಲಿಲ್ವಾ? ನಿಮ್ಮ ಅಣ್ಣಂಗೆ ಮನ್ಸಿರ್ಲಿಲ್ಲ, ಅವ್ರ ಫ್ರೆಂಡ್ಸ್ ಬಂದ್ರು ಅಂತ ಬರ್ಲಿಲ್ಲ. ಇವತ್ತು ಬೆಳಗ್ಗೆನೂ ಅಷ್ಟೇ, ಯಾರ ಕಾರ್ಡ್ ಕೊಡೋಕೆ ಬಂದಿದ್ರು ಅಂತ ಬರ್ಲಿಲ್ಲ. ಇವಾಗ ಬಂದಿದ್ವಿ ಮಧ್ಯಾಹ್ನ 1 ಗಂಟೆಗೆ. ಮೇಡಮು ಓದೋರು ಬಂದೇ ಇಲ್ಲ, 6 ಗಂಟೆಗೆ ಬಂದವ್ರೆ. ಬರ್ಲಿಲ್ಲ. ನಿಸಾ ಬೆಂಗಳೂರಿಗೆ ಹೋಗೋಳೆ, ಬರ್ತಾಳೆ ನಾಳೆ. ನಾಳೆ ಬರ್ತಾಳೆ. ಎಸ್ ಬನ್ನಿ ಅಂತಂದ್ಲು. ಎಲ್ಲಿಗೆ? ಸಿದ್ದರಾಮನಹಳ್ಳಿಗೆ. ಹಾಂ, ಯಾವಾಗ ಬರ್ತಾಳೆ ಗೊತ್ತಿಲ್ಲ, ಕಾದು ನೋಡುವ. ಅಣ್ಣ ಅಂತಳೀಗ. ಗುಡ್ ಮಾರ್ನಿಂಗ್. ನೆಕ್ಸ್ಟ್ ಡೇ ನಮ್ಮ ಹಸ್ಬೆಂಡು ನಾನು ಕೇಳಿ ಎಷ್ಟು ದಿನ ಆಗಿತ್ತು ಗೊತ್ತಾ ಗೈಸ್ ಎಗ್ ಪಫ್ ಮಾಡಿ ಅಂತ. ಕ್ರೇವಿಂಗ್ಸ್ ಥರ ಆಗಿಬಿಟ್ಟಿತ್ತು ನನಗೆ. ಸೊ ಹಂಗಾಗಿ ಇಲ್ಲಿ ಸ್ಟಫಿಂಗ್ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಇದೇನು ಇಷ್ಟೆಷ್ಟು ಸಾಕಾ? ಎಷ್ಟು ಮಾಡ್ತಿದ್ದೀರಾ? ಅಷ್ಟೇ? ಈ ಕಡೆ ತಿರುಗಿ ಮಾತಾಡಿ, ಸೇ ಹಾಯ್. ಇದೇನಿದು? ಆಹಾ, ಮೊಟ್ಟೆ, 3 ಮೊಟ್ಟೆ. ಅದೇ ಅಪ್ಪ, ಎಂತ ಇದು? ಈಗ ಇಷ್ಟೊತ್ತವರೆಗೂ ಗೈಸ್ ನಮ್ಮ ಮನೇಲಿ ಕರೆಂಟ್ ಇರಲಿಲ್ಲ. ಏನೋ ಬೆಳಗ್ಗೆ ಹೋಗಿದ್ದು, ಇವಾಗ ಟೈಮ್ ಎಷ್ಟು ಗೊತ್ತಾ? 1 ಗಂಟೆಗೆ ಬಂದಿದೆ ಕರೆಂಟು. ನಿಶಾನು ಬರ್ತಾಯಿದ್ದಾಳೆ ಬ್ಯಾಂಗ್ಳೂರಿಂದ ಇವತ್ತು. ಸೊ ನಾಳೆ ಇಲ್ಲಾಂದರೆ ಇವತ್ತು ನೋಡಬೇಕು. ಇದು ಏನು ಪ್ಲೇಸಸ್ಗಳನ್ನೆಲ್ಲ ಹುಡ್ಕಕ್ಕೆ ಹೋಗಬೇಕು ಗೈಸ್. ಮತ್ತೆ ನಮ್ಮದು ಸೀಮಂತ ಡೇಟ್ ಚೇಂಜ್ ಆಗಿದೆ. ಅಯ್ಯೋ, ನನಗಂತೂ ತಲೆ ಕೆಟ್ಟೋಗ್ಬಿಟ್ಟಿದೆ. ಅದರಲ್ಲಿ ನಮ್ಮ ಅಣ್ಣನ ಬರ್ಡೇ ಬೇರೆ ಇನ್ನು 2 ದಿನದಲ್ಲಿ. ಅವನಿಗೂ ಏನೂ ಗಿಫ್ಟ್ ತಗೊಂಡಿಲ್ಲ. ಸ್ವಲ್ಪ ಏನೋ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊಂಡಿದ್ದೀನಿ. ಬಟ್ ಗಿಫ್ಟೇ ತಲೆ ಓಡ್ತಾ ಇಲ್ಲ ಗೈಸ್. ಪ್ರತಿ ವರ್ಷವೂ ಅವ್ನಿಗೆ ಇಷ್ಟ ಆಗಿರೋದು ಎಲ್ಲ ಕೊಡಿಸ್ಬಿಟ್ಟಿದ್ದೀನಿ. ಇನ್ನೇನು ಬಾಕಿ ಇದೆ ಅನ್ನೋದೇ ಗೊತ್ತಾಗ್ತಾಯಿಲ್ಲ. ಬಟ್ ಒಂದು ಬಾಕಿ ಇತ್ತು, ತುಂಬ ದೊಡ್ಡದದು. ಬಟ್ ಅದನ್ನು ಮದುವೆಗೆ ಕೊಡ್ಸೋಣ ಅಂತ ನಾನು, ಇವಾಗ ಬರ್ಡೇ ಬೇಡ ಅಂತ. ಏನು ಕೊಡಿಸ್ಬೋದು ಗಿಫ್ಟ್ನ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ನಿಖಿಲ್ ರವೀಂದ್ರ ಅವರೇ, ಎನಿ ಸಜೆಷನ್ಸ್ ಪ್ಲೀಸ್? ಹಾಂ, ಹೇಳ್ಬೇಕು ನೀವೇ. ಬಾಮ ಇದಂಗೆ ಏನು ಕೊಡಿಸ್ಬೋದು? ಹಾಂ, ನೋ ಐಡಿಯಾ. ನಿಮ್ಮನ್ನ ಕೇಳ್ತಾ ಇದ್ದೀನಲ್ಲ ನಾನು. ಹಾಂ, ಇಂಜಿನಿಯರ್ಸ್ ಇಲ್ಲಿ ಇದು ಹೆಂಗೆ ಕಳಿಸ್ತಾ ಇದ್ದಾರೆ, ಹೆಂಗೆ ಕಳಿಸೋದು ಅಂತ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ. ಬಟ್ ನಮ್ಮ ಗಿಫ್ಟ್ಗೆ ಇದು ಬಾಕ್ಸು ಸಾಕಾಗ್ತಾ ಇಲ್ಲ. ಇದ್ರ ಜೊತೆಗೆ ಡ್ರೈ ಫ್ರೂಟ್ಸು ಮತ್ತು ಬೇರೆದೆಲ್ಲ ಇದೆ. ಇವನು ಆಗುತ್ತೆ ಅಕ್ಕ, ನಿಮ್ಗೆ ಯಾಕೆ, ನಾನು ಹಾಕ್ತೀನಿ ಅಂದ. ಬರಪ್ಪ ಹಾಕು, ನಾನು ಹೇಳ್ತಾ ಇದ್ದೀನಿ. ಆಗಲ್ಲ, ಅದು ಆಗಲ್ಲ ಅಂತ. ಹಾಂ, ಏನು ಬಿಡ್ತೀಗ? ಹಾಂ, ಕ್ಷಮೆ. ಓಕೆ, ಗ್ರಾಂಟೆಡ್. ಹಲೋ ವಿನೋದ್ ದಾಸ್ ಸರ್, ವಾಟ್ ಟು ಡೂ? ಕೊಟ್ಬತ್ಯಾ? ಸರಿ ಆಯ್ತು. ಹಂಗಾರೆ ಇದೆಲ್ಲ ವಾಪಸ್ ಕೊಡಿ. ರಟ್ಟಿ ನೆನ್ಕಿದು ಆಗೋದಿಲ್ಲ. ಈಗ ಬ್ಲಿಂಕಿಟಲ್ಲಿ ಒಂದು ಬಾಕ್ಸ್ ತರಿಸಿದ್ದಾರೆ. ಆಗ್ತಾ ಇದೆಯಾ? ತೋರಿಸಿ, ಇಟ್ಬಿಟ್ಟು ಬೆಂಡ್ ಮಾಡಿ. ಹಾಂ, ಬೇಜಾನಾಯಿತು. ಓಕೆ, ಚಾಕ್ಲೇಟ್ಸ್ ಇಲ್ರಿ ನಿಖಿಲ್ ರವೀಂದ್ರ ವೇರ್ ಈಸ್ ಚಾಕ್ಲೇಟ್ಸ್ ತಂದಿದ್ದಾರೆ. ಡ್ರೈ ಫ್ರೂಟ್ಸ್, ಟೇಪ್ ಅಲ್ಲೈತಲ್ಲ ಟೇಪು.